ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ನಾವು ಮೂಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ 8ನೇ ತರಗತಿಯಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಸೊ ಈ ದಿನದ ವಿಡಿಯೋದಲ್ಲಿ ನಾವೇನು ಮಾಡೋಣ, ಸಮಾಜ ವಿಜ್ಞಾನದಲ್ಲಿ 17ನೇ ಪಾಠ ಗುಪ್ತರು ಮತ್ತು ವರ್ಧನರು ಅಂತಕ್ಕಂಥ ಪಾಠದಲ್ಲಿ ಸೊ ಫಸ್ಟ್ ಆಗಿ ಇವತ್ತು ಗುಪ್ತರ ಬಗ್ಗೆ ನಾವೇನು ಮಾಡೋಣ, ಅರ್ಥಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ನೋಡೋಣ, ಇದೇ ತರನಾಗಿರ್ತಕ್ಕಂಥ ಕನ್ನಡದಲ್ಲಿನೂ ಕೂಡ ಹಾಕಿದ್ದೀವಿ. ಸಮಾಜ ವಿಜ್ಞಾನ ಮತ್ತು ಹಿಂದಿಯಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡ್ತೀನಿ. ಸೊ ಗುಪ್ತರ ಬಗ್ಗೆ ಏನೆಲ್ಲ ನೀವು ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಂತ ಸೊ ಕ್ವಶನ್ಸ್ಗಳನ್ನು ಸಹಿತ ತಂದಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತ ಲಾಸ್ಟಿಗೆ ಚರ್ಚೆ ಮಾಡೋಣ. ಸೊ ಗುಪ್ತರ ಸಾಮ್ರಾಜ್ಯ ಸಾಮಾನ್ಯ ಶಕ ವರ್ಷ 4ನೇ ಶತಮಾನದಲ್ಲಿ ಉದಯವನ್ನು ಆಯಿತು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಹಾಗಾದ್ರೆ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಭಾಷೆ ಬಹಳಷ್ಟು ಅಪಾರವಾಗಿ ಸಾಹಿತ್ಯದಲ್ಲಿ ಬೆಳೆದು ಬಂದಿತು. ಹಾಗಾದ್ರೆ ಗುಪ್ತರು ಮೊಟ್ಟ ಮೊದಲಿಗೆ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಮಗಧ್ ಅಂತಕ್ಕಂಥ ಪ್ರದೇಶದಿಂದ ತಮ್ಮ ನೆಲೆಯನ್ನು ಏನು ಮಾಡ್ತಾರೆ, ಭದ್ರವನ್ನು ಪಡಿಸಿಕೊಳ್ತಾರೆ. ಫಸ್ಟಿಗೆ ಇಲ್ಲಿ ಮೊದಲನೇ ಚಂದ್ರಗುಪ್ತ ಬರ್ತಾನೆ. ಈತ ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ಏನು ಮಾಡ್ತಾನೆ, ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ತಾನೆ. ಇದು ಒಂದು ನೆನಪಿಟ್ಕೊಡ್ರಿ. ಮೊದಲ ಚಂದ್ರಗುಪ್ತ ಸಾಮಾನ್ಯ ಶಕ ವರ್ಷ 320ರಲ್ಲಿ ಗುಪ್ತ ಶಕಿಯನ್ನು ಆರಂಭವನ್ನು ಮಾಡಿದ. ಈ ಮೊದಲ ಚಂದ್ರಗುಪ್ತ ತನ್ನನ್ನು ತಾನು ಏನಂತ ಕರೆಸಿಕೊಂಡಪ್ಪ ಅಂದ್ರೆ ಮಹಾರಾಜಾದಿರಾಜ ಅಂತ ಕರೆಸಿಕೊಂಡ ಅಂತಕ್ಕಂಥದ್ದು ಗುಪ್ತರ ಆರಂಭದಲ್ಲಿ ಏನಾಗ್ತದಪ್ಪ ಅಂದ್ರೆ ನಮಗೆ ಗೊತ್ತಾಗ್ತದೆ. ವಿದ್ಯಾರ್ಥಿಗಳೇ, ಈ ಗುಪ್ತರ ಕಾಲದ ಭಾರತದ ನಕ್ಷೆಯಲ್ಲಿ ಸೊ ಗುಪ್ತ ಕಾಲದ ಸ್ಥಳಗಳ ಬಗ್ಗೆ ಕೂಡ ತಾವೇನು ಮಾಡಬೇಕು, ಗುರುತಿಸ್ತಕ್ಕಂಥದ್ದನ್ನು ರೂಢಿಸ್ಕೊಳ್ಬೇಕು. ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಿದೆ. ಮುಂದೆ ಹೋಗೋಣ. ಈ ಒಂದು ಪ್ಯಾರಾಗ್ರಾಫಲ್ಲಿ ಈ ಮೊದಲ ಚಂದ್ರಗುಪ್ತನ ನಂತರ ಆತನ ಮಗ ಯಾರು ಬರ್ತಾರಪ್ಪ ಅಂದ್ರೆ ಸಮುದ್ರಗುಪ್ತ ಬರ್ತಾನೆ. ಇದು ಒಂದು ಸಾಲು ನೆನಪಿಟ್ಕೊಡ್ರಿ. ಹರಿಸೇನನ ಪ್ರಯಾಗ ಪ್ರಶಸ್ತಿ ಶಾಸನ ಅಂತ ಕೇಳ್ತಾರೆ. ಅಂದರೆ ಈ ಪ್ರಯಾಗ ಪ್ರಶಸ್ತಿ ಶಾಸನವನ್ನು ಬರೆದಿರ್ತಕ್ಕಂಥವ್ರು ಹರಿಸೇನ. ಇದರಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾದರೆ ಈ ಹರಿಸೇನನ ಪ್ರಯಾಗ ಪ್ರಶಸ್ತಿ ಶಾಸನ ಸಂಸ್ಕೃತ ಭಾಷೆಯಲ್ಲದ ಅದೇನು ಮಾಡಿದಾರಪ್ಪ ಅಂದ್ರೆ ಅಶೋಕ ಸ್ತಂಭವೊಂದರ ಮೇಲೆ ಕೆತ್ತಿದ್ದಾರೆ. ಓಕೆ, ಇದು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಸಮುದ್ರಗುಪ್ತ ಅಂದ್ರೆ ಆತ ಕ್ಷತ್ರಿಯ ಅಷ್ಟೇ ಅಲ್ಲ, ಮಹಾಕವಿ ಮತ್ತು ಸಂಗೀತ ಪ್ರಿಯನೂ ಆಗಿದ್ದ ಅಂತಕ್ಕದ್ದನ್ನು ಹೇಳ್ತೀವಿ. ಯಾಕಂದ್ರೆ ಆತ ಸಂಗೀತದ ಬಗ್ಗೆ ಎಷ್ಟೊಂದು ವ್ಯಾಮೋಹ ಇತ್ತಂದ್ರೆ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸ್ತಕ್ಕಂಥ ಚಿತ್ರ ನಮಗೆ ಸಿಕ್ಕದ. ಇದರಿಂದ ನಾವೇನನ್ಬೋದು, ಸಮುದ್ರಗುಪ್ತ ಕ್ಷತ್ರಿಯ ಅಷ್ಟೇ ಅಲ್ಲದೆ ಒಬ್ಬ ಮಹಾಕವಿ ಮತ್ತು ಸಂಗೀತ ಪ್ರಿಯನೂ ಆಗಿದ್ದ ಅಂತಕ್ಕಂಥದ್ದು ಆ ಚಿನ್ನದ ನಾಣ್ಯದ ಮೇಲೆ ವೀಣೆ ನುಡಿಸ್ತಕ್ಕಂಥ ಚಿತ್ರದ ಮೂಲಕ ನಾವು ಅವನನ್ನು ಹೇಳಬಹುದು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಸಮುದ್ರಗುಪ್ತನ ಬಗ್ಗೆ ನೆನಪಿಟ್ಕೊಳ್ಬೇಕು. ಇಲ್ಲಿ ಯಾವುದು ಹರಿಸೇನನ ಪ್ರಯಾಗ ಪ್ರಶಸ್ತಿ ಶಾಸನದ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಇಲ್ಲಿ ಒಂದೆರಡು ಸಾಲು ನೆನಪಿಟ್ಕೊಡ್ರಿ. ಕುತುಬ್ ಮಿನಾರ್ ಎಲ್ಲಿದೆ ಅಂದ್ರೆ ಅದು ಕೂಡ ದೆಹಲಿಯಲ್ಲಿದೆ. ಸೊ ಮೆಹರುಲಿ ಸ್ತಂಭ ಶಾಸನ ಏನದಪ್ಪ ಅಂದ್ರೆ ಅದು ಕೂಡ ದೆಹಲಿಯ ಕುತುಬ್ ಮಿನಾರ್ ಬಳಿನೇ ಮೆಹರುಲಿ ಅಂತಕ್ಕಂಥ ಒಂದು ಕಬ್ಬಿಣದ ಸ್ತಂಭ ಶಾಸನ ಅದ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸಾಲು ನೆನಪಿಟ್ಕೋಬೇಕು. ಮೇಘದೂತ ಅಂತಕ್ಕಂಥ ಖಂಡಕಾವ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕಾಳಿದಾಸ ಅಂತ ಕರೀತಾರೆ. ಇದು ಸ್ವಲ್ಪ ತಾವು ಲಕ್ಷಣ ಕೊಡಿ. ಮುಂದೆ ಹೋಗೋಣ. ಈ ಸಮುದ್ರಗುಪ್ತನ ನಂತರ ಯಾರು ಬರ್ತಾರಪ್ಪ ಅಂದ್ರೆ 2ನೇ ಚಂದ್ರಗುಪ್ತ ಬರ್ತಾನ. ಮುಂದೆ ಏನಾಗ್ತದಂದ್ರೆ ಈತ ಶಕರನ್ನ ಸೋಲಿಸ್ತಾನ. ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅನೇಕ ರಾಜಮನೆತನಗಳೊಂದಿಗೆ ಈತ ಮದುವೆ ಮೂಲಕ ಸಂಬಂಧವನ್ನು ಬೆಳೆಸಿ ವಿಕ್ರಮಾದಿತ್ಯ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾರು? 2ನೇ ಚಂದ್ರಗುಪ್ತ. ಮುಂದೆ ಈ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆ ಬಹಳಷ್ಟು ಬೆಳವಣಿಗೆ ಆಯಿತು. ಸಂಸ್ಕೃತದ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ಕಾಳಿದಾಸ ಯಾರಿದ್ರಪ್ಪ ಅಂದ್ರೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದ ಅಂತಕ್ಕಂಥದ್ದು ಆತನ ಸಮಯದಲ್ಲಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. 2ನೇ ಚಂದ್ರಗುಪ್ತನ ಸಮಯದಲ್ಲಿನೇ ಕಾಳಿದಾಸ ಇದ್ದ. ಹಾಗಾದ್ರೆ ಕಾಳಿದಾಸನ 2 ನಾಟಕಗಳು ಬರ್ತಾವ. ಒಂದು ಮೇಘದೂತ, ಇನ್ನೊಂದು ಋತಸಂಹಾರ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆತನ ಮಹಾಕಾವ್ಯಗಳಿದಾವ, ರಘುವಂಶ ಮತ್ತು ಕುಮಾರ ಸಂಭವ. ಆತ ಬರೆದಿರ್ತಕ್ಕಂಥ ಒಂದು ನಾಟಕದ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು. ಈ 5 ಪುಸ್ತಕಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಯಾರ್ದು? ಕಾಳಿದಾಸ. 2ನೇ ಚಂದ್ರಗುಪ್ತನ ಕಾಲದಲ್ಲಿದ್ದ. ಮೇಘದೂತ, ಋತಸಂಹಾರ ಈತನ ಖಂಡಕಾವ್ಯಗಳು, ರಘುವಂಶ ಮತ್ತು ಕುಮಾರ ಸಂಭವ ಈತನ ಮಹಾಕಾವ್ಯ, ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಈತನ ನಾಟಕ. ಇದೇ ಒಂದು ಸಮಯದಲ್ಲಿ ಶೂದ್ರಕ ಇದ್ದ. ಆತ ಮೃಚಕಟಿಕ ಅಂತಕ್ಕಂಥ ಗ್ರಂಥ ಬರೀತಾನ. ವಿಶಾಖದತ್ತ ಇದ್ದ. ಆತನು ಕೂಡ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದನ್ನು ಬರೀತಾನ. ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಕಾಳಿದಾಸನ ಶ್ರೇಷ್ಠ ನಾಟಕ. ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು.
ಇನ್ನು ಮುಂದೆ ಇಲ್ಲಿ ಗುಪ್ತರ ಅವನತಿ ಹೇಗಾಯಿತು ಅಂತ ಕೊಟ್ಟಿದ್ದಾರೆ. ಅಂದರೆ ಹೂನರು ಏನು ಮಾಡ್ತಾರಪ್ಪ ಅಂದ್ರೆ ನಿರಂತರವಾಗಿ ಗುಪ್ತರ ಮೇಲೆ ದಾಳಿಯನ್ನು ಮಾಡ್ತಾರೆ, ಅದು ಕೂಡ ಗುಪ್ತರ ಪತನ ಆಗ್ತದೆ. ಆಮೇಲೆ ಗುಪ್ತರ ಕಾಲದಲ್ಲಿ ಅಷ್ಟೊಂದು ಸುಸಜ್ಜಿತವಾದ ಸೇನೆ ಇರಲಿಲ್ಲ, ಅಂದ್ರೆ ಈ ಸೈನ್ಯದ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಕ್ಕಂಥ ಸಾಮರ್ಥ್ಯ ಇವರು ಇರಲಿಲ್ಲ. ಆಮೇಲೆ ಈ ಗುಪ್ತರ ಕಾಲದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಸಾಮಂತರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ರು. ಸೊ ಇವೆಲ್ಲ ಕಾರಣಗಳಿಂದ ಏನಾಯ್ತಪ್ಪ ಅಂದ್ರೆ ಗುಪ್ತರ ಸಾಮ್ರಾಜ್ಯ ಅವನತಿ ಆಯಿತು. ಆಡಳಿತದ ವಿಕೇಂದ್ರೀಕರಣನೂ ಕೂಡ ಅವ್ರಿಗೆ ಏನು ಮಾಡಿತು, ಸೊ ಅವನತಿಯನ್ನು ತಂದು ಕೊಟ್ಟಿತು. ಇಲ್ಲಿ ಪುರೋಹಿತರು ದಾನಗಳ ದತ್ತಿಗಳನ್ನು ಪಡಿತಿದ್ರ ಅಂತಕ್ಕಂಥ ಕೊಟ್ಟಿದ್ದಾರೆ. ಇದೇನಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ. ಇನ್ನು ಮುಂದೆ ಹೋಗೋಣ. ಇದು ಸ್ವಲ್ಪ ವ್ಯಾಪಾರದ ಬಗ್ಗೆ ತಾವೇನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಅಂದರೆ ಆರ್ಥಿಕ ವ್ಯವಸ್ಥೆ ಬಹಳಷ್ಟು ಕುಂಠಿತವಾಗಿತ್ತು ಅವರ ಕಾಲದಲ್ಲಿ. ಆಂತರಿಕ ವ್ಯಾಪಾರ ಸೀಮಿತ ಆಗಿತ್ತು. ವ್ಯಾಪಾರ ಕೇವಲ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇದರಿಂದ ಸೊ ಅವರದು ಕೂಡ ನಗರ ಕೇಂದ್ರಗಳು ಏನಾಗ್ತಪ್ಪ ಅಂದ್ರೆ ಶಿಥಿಲವಾಗ್ತಾವ, ಅವನತಿ ಆಗ್ತಾವ ಅಂತಕ್ಕಂಥದ್ದು ಈತನ ಒಂದು ಗುಪ್ತರ ಕಾಲದಲ್ಲಿ ಇತ್ತು. ಇನ್ನು ಈ ಪ್ಯಾರಾಗ್ರಾಫ್ದಲ್ಲಿ ವಿಜ್ಞಾನಿಗಳು ಮತ್ತು ಖಗೋಳ ಮತ್ತು ಗಣಿತಶಾಸ್ತ್ರದ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ವರಾಹ ಮಿಹಿರ, ಭಾಸ್ಕರ ಒಂದು, ಆರ್ಯಭಟ, ಚರಕ, ಸುಶ್ರುತ ಇವರೆಲ್ಲ ಶ್ರೇಷ್ಠ ವಿಜ್ಞಾನಿಗಳಾದ್ರೆ ವರಾಹ ಮಿಹಿರ, ಭಾಸ್ಕರ ಒಂದು, ಆರ್ಯಭಟ ಇವರು ಜ್ಯೋತಿಷ್ಯ ಶಾಸ್ತ್ರ, ಖಗೋಳ ಮತ್ತು ಗಣಿತ ಅಧ್ಯಯನಕ್ಕೆ ಶ್ರೇಷ್ಠ ಕೊಡುಗೆಯನ್ನು ನೀಡಿದ್ದಾರೆ. ಯಾರ್ಯಾರು? ವರಾಹ ಮಿಹಿರ, ಭಾಸ್ಕರ, ಆರ್ಯಭಟ ಈ ಮೂವರು ಜ್ಯೋತಿಷ್ಯ ಶಾಸ್ತ್ರ, ಖಗೋಳ ಮತ್ತು ಗಣಿತಕ್ಕೂ ಕೂಡ ಏನು ಮಾಡಿದಾರೆ, ಕೊಡುಗೆಗಳನ್ನು ನೀಡಿರ್ತಾರೆ. ಇವರೆಲ್ಲರೂ ಕೂಡ ಗುಪ್ತರ ಕಾಲದಲ್ಲಿನೇ ಇದ್ರು. ಇಲ್ಲಿ ಈ ಚರಕ ಮತ್ತು ಸುಶ್ರುತರ ಬಗ್ಗೆ ನೆನಪಿಟ್ಕೊಡ್ರಿ. ಅವರು ವೈದ್ಯಕೀಯ ವಿಜ್ಞಾನ ಅಂದರೆ ಮೆಡಿಕಲ್ ಸೈನ್ಸ್ಗೆ ಬಹಳಷ್ಟು ರೀತಿಯಾಗಿ ಅಧ್ಯಯನ ಮಾಡಿದರು. ಚರಕ ಸಂಹಿತೆ ಬರೆದಿದ್ದಾನ, ಸುಶ್ರುತ ಸಂಹಿತೆಯನ್ನು ಬರೆದಿದ್ದಾನ. ಅದರಲ್ಲಿ ಶಸ್ತ್ರಚಿಕಿತ್ಸೆ ಪದ್ಧತಿಗಳ ಕುರಿತು ವಿವರಣೆ ಇದೆ. ಇಲ್ಲಿ ಧನ್ವಂತರಿ ನೆನಪಿಟ್ಕೋಬೇಕೇನಂದ್ರೆ ಈತ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ. ಚರಕನ ಬಗ್ಗೆ ನೆನಪಿಟ್ಕೊಳ್ಬೇಕು, ಚರಕ ಸಂಹಿತೆ. ಸುಶ್ರುತ ಯಾರಪ್ಪ ಅಂತಂದ್ರೆ ಈತ ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮೊದಲ ಬಾರಿಗೆ ತಿಳಿಸಿದವನು ಸುಶ್ರುತ. ಓಕೆ. ಆರ್ಯಭಟ್ಟನ ಬಗ್ಗೆ ನೆನಪಿನ ಇಟ್ಕೊಳ್ಬೇಕಂದ್ರೆ ಈತ ಖಗೋಳ ಮತ್ತು ಗಣಿತಶಾಸ್ತ್ರ ಎರಡನ್ನೂ ಕೂಡ ಆಗಿದ್ದ. ವರಾಹ ಮಿಹಿರನ ಬಗ್ಗೆ ನೆನಪಿನ ಇಟ್ಕೊಳ್ತಕ್ಕಂಥದ್ದು ಪಂಚ ಸಿದ್ಧಾಂತಿಕ ಅಂತಕ್ಕಂಥ ಒಂದು ಗ್ರಂಥ. ಅದ್ರ ಜೊತೆ ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಅಂತಕ್ಕಂಥ ಗ್ರಂಥಗಳನ್ನ ಸಹಿತ ವರಾಹ ಮಿಹಿರ ಬರೆದಿದ್ದ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಇಷ್ಟು ನಾನು ಹೇಳಿರ್ತಕ್ಕಂಥದ್ದು ವಿಷಯಾಂಶ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಕ್ವಶನ್ಸ್ ನೋಡೋದಾದ್ರೆ ಗುಪ್ತ ಸಾಮ್ರಾಜ್ಯ ಯಾವಾಗ ಉದಯಿಸಿತು? ಗುಪ್ತರ ಕಾಲದಲ್ಲಿ ಯಾವ ಭಾಷೆ ಸಾಹಿತ್ಯ ಅಪಾರವಾಗಿ ಬೆಳೀತು? ಮೊದಲನೇ ಚಂದ್ರಗುಪ್ತ ಯಾರೊಡನೆ ಮದುವೆ ಮಾಡಿಕೊಂಡ? ಗುಪ್ತ ಶಕೆ ಯಾರು ಮತ್ತು ಯಾವಾಗ ಆರಂಭ ಮಾಡಿದ್ರು? ಮೌರ್ಯರ ನಂತರ ಬರುವ ಪ್ರಮುಖ ರಾಜಮನೆತನ ಯಾವುದು? ಓಕೆ. ನೆಕ್ಸ್ಟ್, ಯಾವ ಗುಪ್ತ ದೊರೆ ತನ್ನನ್ನು ಮಹಾರಾಜಾದಿರಾಜ ಎಂದು ಕರೆಸಿಕೊಂಡ? ಸಮುದ್ರಗುಪ್ತ ಯಾರ ಮಗ? ಪ್ರಯಾಗ ಪ್ರಶಸ್ತಿ ಶಾಸನ ರಚಿಸಿದವರು ಯಾರು? ಪ್ರಯಾಗ ಪ್ರಶಸ್ತಿ ಶಾಸನದಲ್ಲಿ ಯಾರ ಸಾಧನೆಗಳು ಅಮರಗೊಂಡಿವೆ? ಪ್ರಯಾಗ ಪ್ರಶಸ್ತಿ ಯಾವ ಭಾಷೆಯಲ್ಲಿದೆ? ಪ್ರಯಾಗ ಪ್ರಶಸ್ತಿ ಯಾವ ಸ್ತಂಭದ ಮೇಲೆ ಕೆತ್ತಲಾಗಿದೆ? ಯಾವ ಗುಪ್ತ ದೊರೆ ಕೇವಲ ಕ್ಷತ್ರಿಯ ಅಲ್ಲ, ಮಹಾಕವಿ, ಸಂಗೀತ ಪ್ರಿಯನೂ ಆಗಿದ್ದ? ಯಾವ ಗುಪ್ತ ದೊರೆ ಸಂಗೀತದ ಬಗ್ಗೆ ವ್ಯಾಮೋಹ ಹೊಂದಿದ್ದ? ಕುತುಬ್ ಮಿನಾರ್ ಎಲ್ಲಿದೆ? ಮೆಹರುಲ್ಲಿ ಕಬ್ಬಿಣದ ಸ್ತಂಭ ಎಲ್ಲಿದೆ? ಕಾಳಿದಾಸ ಬರೆದ ಖಂಡಕಾವ್ಯ ಯಾವುದು? ಸಮುದ್ರಗುಪ್ತನ ನಂತರ ಆಡಳಿಕೆ ಬಂದವರು ಯಾರು? ಸಮುದ್ರಗುಪ್ತನ ಸಾಧನೆ ತಿಳಿಸಿ. ಎರಡನೇ ಸಮುದ್ರಗುಪ್ತನ ಸಾಧನೆ ತಿಳಿಸಿ. ಕಾಳಿದಾಸ ಯಾರು? ಆತನ ಕೃತಿಗಳನ್ನು ತಿಳಿಸಿ. ಶೂದ್ರಕ ಬರೆದ ಗ್ರಂಥ, ವಿಶಾಖದತ್ತನ ಗ್ರಂಥ. ಗುಪ್ತರ ಅವನತಿಗೆ ಕಾರಣ, ಗುಪ್ತರ ಕಾಲದ ವ್ಯಾಪಾರ, ಗುಪ್ತರ ಕಾಲದಲ್ಲಿರ್ತಕ್ಕಂಥ ವಿಜ್ಞಾನಿಗಳು, ಗುಪ್ತರ ಕಾಲದಲ್ಲಿ ಖಗೋಳ ಮತ್ತು ಗಣಿತಕ್ಕೆ ನೀಡಿದ ವ್ಯಕ್ತಿಗಳು ಯಾರ್ಯಾರು? ಚರಕ ಬರೆದ ಗ್ರಂಥ ಯಾವುದು? ಸುಶ್ರುತ ಬರೆದ ಗ್ರಂಥ ಯಾವುದು? ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆ ನೀಡುವ ಕ್ರಮ ಮೊದಲು ತಿಳಿಸಿದವರು ಯಾರು? ವರಾಹ ಮಿಹಿರ ಬರೆದ ಗ್ರಂಥಗಳು ಯಾವುವು ಅಂತ ನಾವೇನು ಮಾಡಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಗ್ಗೆ ಗುಪ್ತರ ಬಗ್ಗೆ ಕೊಟ್ಟಿದ್ದೀವಿ. ನಮಗನಿಸ್ತದೆ ಗುಪ್ತರ ಬಗ್ಗೆ 2 ರಿಂದ 3 ಅಂಕದ ಕ್ವಶನ್ಸ್ಗಳು ಖಂಡಿತವಾಗಿ